ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ, ನವನೀತ ಚೋರ ಗೋವಿಂದ ಎಂಬುದಾಗಿ ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಅತ್ಯಂತ ವೈಭವದಿಂದ ಪಾಂಚರಾತ್ರ ಆಗಮೋಕ್ತ ಪ್ರಕಾರವಾಗಿ ಹೊಸ ದೆಹಲಿಯಲ್ಲಿ ವಿರಾಜಿಸುತ್ತಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಮೂರನೆಯ ದಿನ ರಾತ್ರಿಯ ವೇಳೆ ಮುತ್ತಿನ ಚಪ್ಪರವನ್ನು ಅಧಿರೋಹಿಸಿ ಜಗದೊಡೆಯ ತನ್ನಗೆ ಅತ್ಯಂತ ಪ್ರಿಯರಾಗಿರುವಂತಹ ಶ್ರೀದೇವಿ ಭೂದೇವಿ ಅಮ್ಮನವರಿಂದ ಸಹಿತರಾಗಿ ದರ್ಶನ ಭಾಗ್ಯವನ್ನು ಭಕ್ತರಾದ ನಮ್ಮೆಲ್ಲರಿಗೆ ಕಲ್ಪಿಸಿಕೊಡುತ್ತಿರುವಂತಹದ್ದು. ಇಂತಹ ವಾಹನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಆ ಭಗವಂತನನ್ನು ಸ್ಮರಿಸುತ್ತಾ ಭಗವಂತನ ದಿವ್ಯವಾದ ತತ್ವವನ್ನು ತಿಳಿದುಕೊಳ್ಳುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಸ್ವಾಮಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿಕ್ಕಾಗಿಯೇ ತಾನು ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹಮೋದತೆ. ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದು ರಮೆಯಿಂದ ಸಹಿತನಾಗಿ ವೈಕುಂಠವನ್ನು ತ್ಯಜಿಸಿಯೇ ಬಂದಿದ್ದಾನಂತೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಶ್ರೀ ವೆಂಕಟೇಶ ಮತಿಸುಂದರ ಮೋಹನಾಂಗಂ ಶ್ರೀ ಭೂಮಿ ಕಾಂತಂ ಅರವಿಂದ ದಳಾಯತಾಕ್ಷಂ ಪ್ರಾಣಪ್ರಿಯಂ ಪರಮಕಾರುಣಕಾಂಬುರಾಶಿಂ ಬ್ರಹ್ಮೇಶ ವಂದ್ಯಮೃತಂ ವರದಂ ನಮಾಮಿ. ವರಗಳನ್ನು ನೀಡತಕ್ಕಂತಹ ಮಹಾನುಭಾವ, ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಸರ್ವದಾ ವಂದ್ಯನಾಗಿರ್ತಕ್ಕಂಥವನು. ಅಂತಹ ಆ ಸ್ವಾಮಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ನಮ್ಮ ರಕ್ಷಣೆಗಾಗಿಯೇ ಧರೆಗಿಳಿದು ಬಂದಿರುವಂತಹದ್ದು. ಅಖಿಲ ವಿಬುಧ ವಂದ್ಯಂ ವಿಶ್ವರೂಪಂ ಸುರೇಶಂ ಅಭಯವರದ ಹಸ್ತಂ ಕಂಜಜಾಕ್ಷಂ ರಮೇಶಂ ಜಲಧರ ನಿಭಕಾಂತಿಂ ಶ್ರೀಧರಾಭ್ಯಾಂ ಸಮೇತಂ ಪರಮಪುರುಷಮಾದ್ಯಂ ವೆಂಕಟೇಶಂ ನಮಾಮಿ. ಪರಮಪುರುಷನಾಗಿರ್ತಕ್ಕಂಥವನು, ಆದ್ಯನಾಗಿರ್ತಕ್ಕಂಥವನು ಆ ಸ್ವಾಮಿಯ ದಿವ್ಯವಾದಂತಹ ದೇಗುಲದ ಗರುಡಗಂಬದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಗರುಡಗಂಬದಲ್ಲಿ ಗರುಡದೇವರ ವಿಶೇಷವಾದ ಸನ್ನಿಧಾನ ಇದೆ, ಅದನ್ನು ನೋಡ್ತಾ ಇದ್ದೇವೆ. ದರ್ಭೆಯಿಂದ ಕಟ್ಟಿರ್ತಕ್ಕಂತಹ ಆ ದಿವ್ಯವಾದಂತಹ ಉತ್ಸವಕ್ಕೆ ಮುಖ್ಯವಾಗಿರತಕ್ಕಂತಹ ಆ ಗರುಡಗಂಬದ ದರ್ಶನ, ಗೋಪುರದ ದರ್ಶನ ಪಡೆದುಕೊಳ್ತಾ ನಾವೆಲ್ಲರೂ ಕೂಡ ಆ ಗೋಪುರದಲ್ಲಿರತಕ್ಕಂತಹ ದೇವಾದಿದೇವತೆಗಳನ್ನು ಕೂಡ ವೀಕ್ಷಿಸ್ತಾ ಇದ್ದೇವೆ. ಮುತ್ತಿನ ಚಪ್ಪರ ವಾಹನದ ವೈಭವವನ್ನು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ಈ ಎಲ್ಲ ಕಾರ್ಯಕ್ರಮಗಳ ಪ್ರತ್ಯಕ್ಷ ಪ್ರಸಾರ ನಾವೆಲ್ಲರೂ ನೋಡುವ ಭಾಗ್ಯವುಳ್ಳಂಥವರಾಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ಸ್ವಾಮಿಯ ನಾಮಗಳನ್ನು ಉಚ್ಚರಿಸುತ್ತಾ ವೆಂಕಟೇಶೋ ವಾಸುದೇವೋ ವಾರಿಜಾಸನವಂದಿತಃ
ಸ್ವಾಮಿ ಪುಷ್ಕರಣೀ ವಾಸಃ ಶಂಖಚಕ್ರಗದಾಧರಃ ಪೀತಾಂಬರಧರೋ ದೇವೋ ಗರುಡಾರೂಢಶೋಭಿತಃ ವಿಶ್ವಾತ್ಮಾ ವಿಶ್ವಲೋಕೇಶೋ ವಿಜಯೋ ವೆಂಕಟೇಶ್ವರಃ. ವೆಂಕಟೇಶ್ವರನನ್ನು ವಿಜಯ ಎಂಬುದಾಗಿ ಕೂಡ ಕರೀತಾ ಇದ್ದಾರೆ. ವಿಶ್ವಕ್ಕೆ ವಿಶ್ವಲೋಕಕ್ಕೆ ಈಶನಾಗಿರ್ತಕ್ಕಂಥವನು, ವಿಶ್ವಾತ್ಮನಾಗಿದ್ದಾನೆ, ಸಮಸ್ತ ಪ್ರಪಂಚ ರೂಪವಾಗಿರ್ತಕ್ಕಂಥವನು ಅವನೇ. ಅಂತಹ ಆ ಸ್ವಾಮಿಯ ಮುತ್ತಿನ ಚಪ್ಪರ ವಾಹನ ಸೇವೆಯನ್ನು ನೋಡುವ ಭಾಗ್ಯ ಇದು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ವಾಹನ ಸೇವೆ ಆರಂಭವಾಗಿದೆ. ವಾದ್ಯಕಾರರು ಚಂಡೆಯನ್ನು ಬಾರಿಸುತ್ತಾ, ವಾದ್ಯವನ್ನು ಬಾರಿಸುತ್ತಾ, ಡೊಳ್ಳನ್ನು ಹೊಡೆಯುತ್ತಾ ಆ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಡೊಳ್ಳಿನ ಮೇಲೆ ಕೈ ಬರಮಪ್ಪ ಹಾಕ್ಯಾನ, ತಾಳಾವ ಶಿವನಪ್ಪ ತಟ್ಯ ಅಂದಮೇಲೆ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ, ಚೆಲುವ ಕನಕಪ್ಪ ಕುಣಿದ ಅಂದಮೇಲೆ ದೇವಿ ನಮ್ಮ ದ್ಯಾವರು ಬಂದವರೇ ಬನ್ನೀರೇ ನೋಡ ಬನ್ನೀರೇ ಎಂಬುದಾಗಿ ದಾಸರು ಆ ವೈಭವವನ್ನು ವರ್ಣಿಸುತ್ತಾರೆ. ಆ ಎಲ್ಲ ವೈಭವವನ್ನು ನಮ್ಮ ಕಣ್ಗಳ ಮುಂದೆ ಕಟ್ಟುವಂತೆ ಆ ಸ್ವಾಮಿ ಈ ವಿಶಿಷ್ಟವಾದಂತಹ ತನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುತ್ತಿನ ಚಪ್ಪರ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ತೋರಿಸಿಕೊಡ್ತಾ ಇರುವಂತಹದ್ದು ವೇದ ಪಂಡಿತರು, ವೇದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಸ್ವಾಮಿಯ ಮುಂಭಾಗದಲ್ಲಿ ತಮ್ಮ ವೇದ ಪಾರಾಯಣ ರೂಪವಾದಂತಹ ಸೇವೆಯನ್ನು ವೇದವೇದ್ಯನಾಗಿರ್ತಕ್ಕಂತಹ ಶ್ರೀ ಶ್ರೀನಿವಾಸನಿಗೆ ಅರ್ಪಿಸ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಅರ್ಚಕ ವರೇಣ್ಯರು ಕರ್ಪೂರ ನೀರಾಜನವನ್ನು ಸಮರ್ಪಿಸ್ತಾ ಇದ್ದಾರೆ. ಶ್ರೀಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಆ ಭಗವಂತನಿಗೆ ವಿಶೇಷವಾದ ಕರ್ಪೂರ ನೀರಾಜನದ ಸಮರ್ಪಣೆಯನ್ನು ಮಾಡ್ತಾ ಇರುವಂತಹದ್ದು. ಶ್ರೀ ಕ್ಷೋಣ್ಯೌ ರಮಣೀಯುಗಂ ಸುರಮಣಿ ಪುತ್ರೋಪಿ ವಾಣೀಪತಿ ಪೌತ್ರಶ್ಚಂದ್ರಶಿರೋಮಣಿ ಫಣಿಪತಿ ಶಯ್ಯಾಸುರಾ ಸೇವಕಾ ತಾರ್ಕ್ಷೋ ಯಸ್ಯ ರಥೋ ಮಹಚ್ಚ ಭವನಂ ಬ್ರಹ್ಮಾಂಡಮಾದ್ಯಃ ಪುಮಾನ್ ಶ್ರೀಮದ್ವೆಂಕಟಭೂಧರೇಂದ್ರ ರಮಣಃ ಕುರ್ಯಾಧರಿರ್ ಮಂಗಳಂ. ಶ್ರೀಮದ್ವೆಂಕಟಭೂಧರೇಂದ್ರ ರಮಣಃ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ ಹರಿ ನಮ್ಮೆಲ್ಲರಿಗೆ ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಶ್ರೀ ಕ್ಷೋಣ್ಯಂ ಶ್ರೀದೇವಿ ಭೂದೇವಿಯೇ ಆ ಭಗವಂತನ ಪತ್ನಿಯರಾಗಿದ್ದಾರೆ. ಸುರಮಣಿಯಾಗಿರ್ತಕ್ಕಂತಹ ಬ್ರಹ್ಮದೇವರು ಮಗನಾಗಿದ್ದಾರಂತೆ, ವಾಣಿಪತಿಯಾದಂತಹ ಆ ಬ್ರಹ್ಮದೇವರು. ಪೌತ್ರನ ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿರ್ತಕ್ಕಂತಹ ಚಂದ್ರಶೇಖರ ಆಗಿರತಕ್ಕಂತಹ ರುದ್ರ ಮೊಮ್ಮಗನಾಗಿದ್ದಾನೆ. ಫಣಿಪತಿಯಾಗಿರ್ತಕ್ಕಂತಹ ಶೇಷದೇವರು ಹಾಸಿಗೆಯಾಗಿದ್ದಾರೆ. ಹರೇ ಶ್ರೀನಿವಾಸ.
ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ತ್ವಮೇವ ಶರಣಂ ಶ್ರೀ ಶ್ರೀನಿವಾಸ ಎಂಬುದಾಗಿ ಸ್ವಾಮಿ ಜಗದೊಡೆಯ ನೀನೇ ನಮ್ಮೆಲ್ಲರ ರಕ್ಷಕನಾಗಿದ್ದೀಯಾ ಎಂಬುದಾಗಿ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ಆ ಸ್ವಾಮಿಯ ದಿವ್ಯವಾದಂತಹ ಈ ಮುತ್ತಿನ ಚಪ್ಪರ ವಾಹನ ಸಂದರ್ಭದಲ್ಲಿ ಅಲಂಕರಿಸಿದಂತಹ ಆ ವೈಭವೋಪೇತವಾಗಿರ್ತಕ್ಕಂತಹ ಹಾರವನ್ನು ನಾವು ನೋಡ್ತಾ ಇದ್ದೇವೆ. ದಿವ್ಯ ಪ್ರಬಂಧದ ಪಾರಾಯಣವನ್ನು ಆರಂಭ ಮಾಡ್ತಾ ಇದ್ದಾರೆ. ಆ ದಿವ್ಯ ಪ್ರಬಂಧವನ್ನು ಕೇಳಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಶ್ರೀ ಶ್ರೀನಿವಾಸ ದೇವರ ದಿವ್ಯವಾದಂತಹ ಉತ್ಸವ, ವಾರ್ಷಿಕ ಬ್ರಹ್ಮೋತ್ಸವ ಭಾರತ ದೇಶದ ರಾಜಧಾನಿಯಾಗಿರುವಂತಹ ಹೊಸದೆಹಲಿಯಲ್ಲಿ, ನ್ಯೂ ಡೆಲ್ಲಿಯಲ್ಲಿ ನಡೆಸಿಕೊಡ್ತಾ ಇರತಕ್ಕಂತಹ ಈ ಉತ್ಸವ ಪಾಂಚರಾತ್ರಾಗಮವನ್ನು ಅನುಸರಿಸಿ ಎಲ್ಲ ಕೈಂಕರ್ಯಗಳನ್ನು ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅರ್ಪಿಸ್ತಾ ಇದ್ದಾರೆ. ಮುತ್ತಿನ ಚಪ್ಪರದ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇದ್ದಾನೆ. ಮುತ್ತು 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 ಅಂತ ಹೇಳ್ತಾ ಇದ್ದೇವೆ. ಮುತ್ತಿನ ಪ್ರಾಶಸ್ತ್ಯ ಎಂತಹ ಅದ್ಭುತವಾದಂತಹದ್ದು. ಮುತ್ತು ಆಗಬೇಕು ಅಂತಾದರೆ ಸಜ್ಜನರ ಸಹವಾಸವನ್ನು ಮಾಡಬೇಕು ಅಂತ ತಿಳಿಸ್ತಕ್ಕಂತಹದ್ದು ಮುತ್ತು. ಯಾಕೆ? ನೀರಿನ ಹನಿ ಯಾರ ಸಹವಾಸವನ್ನು ಮಾಡಿ ಮುತ್ತಾಯಿತು? ಕಪ್ಪೆ ಚಿಪ್ಪಿನ ಸಹವಾಸವನ್ನು ಮಾಡಿ, ಅದು ಸ್ವಾತಿ ನಕ್ಷತ್ರದಲ್ಲಿ ಸಮುದ್ರದಲ್ಲಿ ಕಪ್ಪೆ ಚಿಪ್ಪಿನ ಒಳಗಡೆ ಬಿದ್ದಿರತಕ್ಕಂತಹ ನೀರಿನ ಹನಿ ಮುತ್ತಾಗಿ ಪರಿಣಾಮವನ್ನು ಹೊಂದಿತಂತೆ. ಅದೇ ಕಾದಂತಹ ಕಬ್ಬಿಣದ ಮೇಲೆ ಬಿತ್ತು ಅಂತಾದರೆ ಹೆಸರಿಲ್ಲದಂತೆ ಎಲ್ಲೋ ನಾಶವನ್ನು ಪಡೆಯತಕ್ಕಂತಹದ್ದು ನೀರಿನ ಹನಿ. ಅದೇ ನೀರಿನ ಹನಿ ಏನಾದರೂ ಕಮಲದ ಪತ್ರದ ಮೇಲೆ ಬಿತ್ತು ಅಂತಂದರೆ ಮುತ್ತಿನಂತೆ ಕಾಣ್ತಿದೆ, ಆದರೆ ಮುತ್ತಾಗುವುದಿಲ್ಲ. ಮುತ್ತಾಗಬೇಕು ಅಂತಾದರೆ ಅದು ಕಪ್ಪೆ ಚಿಪ್ಪಿನಲ್ಲಿಯೇ ಬೀಳಬೇಕು, ಸಜ್ಜನರ ಜೊತೆಗೇನೆ ಸಹವಾಸವನ್ನು ಮಾಡಬೇಕು. ಆಗ ನಾವೆಲ್ಲರೂ ಕೂಡ ಮುತ್ತಿನಂತೆ ಉತ್ತಮವಾದಂತಹ ಸ್ಥಾನಮಾನಗಳನ್ನು, ಲೋಕದಲ್ಲಿ ಮಾನ್ಯತೆಯನ್ನು ಪಡೆಯತಕ್ಕಂಥವರಾಗ್ತೇವೆ ಅನ್ನುವಂತಹ ಸಂದೇಶವನ್ನು ತಿಳಿಸ್ತಕ್ಕಂಥದ್ದು. ಅಧಮರ ಸಹವಾಸವನ್ನು ಮಾಡಿದ್ದರೆ ಅದರಿಂದ ನಮ್ಮ ಹೆಸರೇ ಉಳಿಯುವುದಿಲ್ಲ ಅಂತ ತಿಳಿಸ್ತಿದೆ ಆ ನೀರಿನ ಹನಿ. ಅದೇ ಮಧ್ಯಮರ ಸಹವಾಸವನ್ನು ಮಾಡಿದರೆ ಉತ್ತಮರಂತೆ ಕಾಣಿಸ್ತೇವೆ, ಆದರೆ ಉತ್ತಮರಾಗುವುದಿಲ್ಲ. ಉತ್ತಮರಾಗಬೇಕು ಅಂತಾದರೆ ಉತ್ತಮರ ಸಹವಾಸವನ್ನು ಮಾಡಬೇಕು. ಸತಾಂ ಸದ್ಭಿಸ್ಸಂಗ ಕಥಮಪಿ ಹಿ ಪುಣ್ಯೇನ ಭವತಿ. ಏನಾದರೂ ಪುಣ್ಯ ವಿಶೇಷ ಇದ್ದರೇ ಆ ಸಜ್ಜನ ಸಾಂಗತ್ಯ ಅನ್ನುವಂತಹದ್ದು ಸಿಗ್ತದೆ. ಅದಕ್ಕಾಗಿಯೇ ಆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಎಂಬುದಾಗಿ, ಸಜ್ಜನರ ಸಹವಾಸವನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಇದು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ರಾತ್ರಿಯ ವೇಳೆ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಉತ್ಸವ, ಬ್ರಹ್ಮೋತ್ಸವ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಈ ಉತ್ಸವದಲ್ಲಿ ಸ್ವಾಮಿ ಬಹಳ ಸುಂದರವಾದ ರೀತಿಯಲ್ಲಿ ಅಲಂಕೃತನಾಗಿ ಕೈಯಲ್ಲಿ ಚಾಟಿಯನ್ನು ಹಿಡಿದಿದ್ದಾನೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಆ ಭಗವಂತನನ್ನು, ಶ್ರೀದೇವಿ ಭೂದೇವಿ ಸಹಿತನಾದಂತಹ ಜಗದೊಡೆಯನನ್ನು ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಶರಣು ಹೊಂದುತ್ತಾ ಇದ್ದಾರೆ. ರುಕ್ಮಿಣಿ ಸತ್ಯಭಾಮೆಯರ ಸ್ಮರಣೆಯನ್ನು ತಂದುಕೊಡುತ್ತಾ ಕೃಷ್ಣನ ರೂಪದಲ್ಲಿ ಆ ಸ್ವಾಮಿ ನಮಗೆ ದರ್ಶನವನ್ನು ನೀಡ್ತಾ ಇರತಕ್ಕಂತಹದ್ದು. ಹೀಗೆ ವಿಧ ವಿಧವಾದಂತಹ ತನ್ನ ಅವತಾರಗಳನ್ನು ನಮ್ಮ ಮನಸ್ಸಿಗೆ ಬರುವಂತೆ ಮಾಡುವುದರ ಮುಖಾಂತರ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ ಜಗದೊಡೆಯ. ಅವನೇ ಜಗತ್ತಿಗೆ ಆದಿಗುರು ಆಗಿರ್ತಕ್ಕಂಥವನು. ಜಗದಾದಿಗುರುವು ಈ ಪರಿಯ ಸೊಬಗ ಇನ್ನಾವ ದೇವರಲ್ಲಿ ನಾ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಎಂಬುದಾಗಿ ದಾಸರು ಆ ಭಗವಂತನ ವೈಭವವನ್ನು ವರ್ಣಿಸ್ತಾ ಹೋಗ್ತಾರೆ. ಗೋಪುರದಲ್ಲಿ ನೆಲೆಸಿದಂತಹ ದೇವತೆಗಳನ್ನು ನಾವು ನೋಡ್ತಾ ಇದ್ದೇವೆ. ಜಯ ವಿಜಯರು ಇರತಕ್ಕಂಥವರಾಗಿದ್ದಾರೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಹೊರಭಾಗದಿಂದಲೇ ಆ ಗೋಪುರದ ದರ್ಶನವನ್ನು ಮಾಡುವುದರ ಮುಖಾಂತರ ನಮನವನ್ನು ಸಲ್ಲಿಸಿ ಭಗವಂತನನ್ನ ಮನಸ್ಸಿನಲ್ಲಿ ಒಂದು ಕ್ಷಣ ತಂದುಕೊಳ್ತಾರಂತೆ. ಆ ವಿಧವಾದಂತಹ ಸಾಧನೆಗೆ ಅವಕಾಶ ನೀಡುವಂತಹದ್ದು ಗೋಪುರ. ಹರೇ ಶ್ರೀನಿವಾಸ.
ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ಗೋವಿಂದ ಹರೇ ಜಯ ಜಯ ಗೋಪಾಲ ಹರೇ. ಗೋವಿಂದ ಹರೇ ಜಯ ಜಯ ಗೋಪಾಲ ಹರೇ. ಗೋವಿಂದ ಹರೇ ಜಯ ಗೋಪಾಲ ಹರೇ. ಗೋವಿಂದ ಹರೇ ಜಯ ಗೋಪಾಲ ಹರೇ. ಗೋವಿಂದ ಹರೇ ಜಯ ಜಯ ಗೋಪಾಲ ಹರೇ. ಗೋವಿಂದ ಹರೇ ಜಯ ಜಯ ಗೋಪಾಲ ಹರೇ. ಗೋವಿಂದ ಹರೇ ಜಯ ಗೋಪಾಲ ಹರೇ. ಗೋವಿಂದ ಹರೇ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ಗೋವಿಂದ ಹರೇ ಜಯ 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 ಜಯ 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 ಜಯ ಗೋಪಾಲ ಹರೇ. ಹರೇ ಎಂಬುದಾಗಿ ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಗೋವಿಂದನ ನಾಮದಲ್ಲಿರತಕ್ಕಂತಹ ಸವಿಯನ್ನು ಸವಿಯುತ್ತಾ ಏನು ಸವಿ ಹರಿನಾಮ ಮನಸ್ಸು ತೃಪ್ತಿಯಾವುದು ಪ್ರೇಮ ಎಂಬುದಾಗಿ ದಾಸರು ತಿಳಿಸಿದಂತೆ ಅದ್ಭುತವಾದಂತಹ ಆ ಸ್ವಾಮಿಯ ಸವಿಯನ್ನು ಭಕ್ತರಿಗೆಲ್ಲರಿಗೂ ಕೂಡ ಉಣಬಡಿಸಿರ್ತಕ್ಕಂತಹದ್ದನ್ನು ದೇವೆ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ವೈಭವೋಪೇತವಾದಂತಹ
ಆತ್ಮೀಯ ಸೌಹಾರ್ದತೆಯಿಂದ ರಾಜಧಾನಿಯಾಗಿರ್ತಕ್ಕಂತಹ ಹೊಸದೆಹಲಿಯಲ್ಲಿ ನೆಲೆಸಿರ್ತಕ್ಕಂತಹ ಸ್ವಾಮಿಯ ವೈಭವೋಪೇತವಾದಂತಹ